ಪರಮಹಂಸರಾಚಾರ್ಯ ವೇದಾಂತಾಚಾರ್ಯರ திருவடிவாரங்களை சமர்ப்பித்து எவ்வாறு இவர் எதிரி எதிராக உடையவராலே ஸ்தாபிக்கப்பட்ட இவர் எதிரி எதிராக ராமானுஜ மட்டத்தில் இழந்துகளிருக்கும் தற்சமயத்தில் இழந்துகளிருக்கும் வீர சுவாமி திருவடிவாரங்களிலே கண்டமைத்து நூறு குழந்தைகள் போன வருஷம் இன்னைக்கு நாள் ஒரு ஆழ்வாருடைய சரித்திரத்தை நாடக ரூபத்தில் பண்ணியிருந்தார். இந்த தடவையும் கூட பெரியாழ்வார் சாதித்தருடைய என்னாலும் தேவி என்று கூடிய பெரியாழ்வார் திருவள்ளியில் உண்டான பதிகத்தின் அந்த பதிகத்திலே பெரியாழ்வார் குழந்தைக்கு ஆண்டாளுக்கு சொல்லின சின்ன சின்ன கதைகளை சக்கரவர்த்தி திருமகனுடைய கதையும் கண்ணபிரானுடைய கதைகளையும் ஆண்டாளுக்கு சொல்லி வைத்து அவள் தன்னுடைய தோழிகளிலே அந்த கதைகளை சொல்ல வேண்டியவதாக நினைத்து சக்கரவர்த்தி திருமகனுடைய பெருமையை சில பதங்கள் பாட அதை கேட்டு கண்ணனுடைய பெருமையை திருவிளையாடல்களை சில விஷயங்கள் பாட அது விளையாட்டு போல இருந்து பிற்பாடு பலஸ்ருதியில பெரியாழ்வார் இதை கற்றவர்களுக்கு ஆச்சாரியருடைய பகவானுடைய கண்ணனுடைய திருவடி வாரத்திலே நல்ல கைங்கரியங்களும் ஸ்ரீமத் ஆச்சாரியர் திருவடி வாரங்களிலே நல்ல அனுகிரகங்களும் இருக்கும் என்று ஆதித்தருடைய படி இப்போ ஒரு கதாரூபத்தில் அந்த என்னாலும் தேவிக்கு பாசுரத்தின் கதைகளை ரெண்டு பாகமாக இருக்கக்கூடிய குழந்தைகளில் ரெண்டு பாகமாக படி ஒரு பாகம் கண்ணனுடைய சரித்திரம், ஒரு பாகம் சக்கரவர்த்தி திருமகனுடைய சரித்திரங்களையும் அவள் மழலை சொன்னாலே குழந்தைகள் உறுதியார்கள் சுவாமிகள் திருச்சில் காட்டி குழந்தைகளை அனுகிரகித்து சம்பிரதாயத்திலேயே நம்ம சத் சம்பிரதாயத்திலேயே வளர வேண்டுமா அனுகிரகிக்க வேண்டும் என்று பிரார்த்திக்கிறேன். சுவாமி திருவள்ளுவாரத்தில் பெருமானார் திருவள்ளுவாரத்தில் வாங்கும் ஆரம்பிச்சது அருளமுதம் பொதிர்ந்த கோவில் அம்புயத்தோ நயோதி மன்னர்க்கு இந்த கோவில் தோராதனின் தொழுத கோவில் துணையான வீடனர்க்கு துணையாங்கோவில் சேராத பயனெல்லாம் சேர்க்கும் கோவில் ಏನೇನೋ ಹೇಳ್ತಿದ್ಯಾ? ಇಲ್ಲ ಗಣೇಶದ ಕೀರ್ತಿ, ನಾಳೆ ನಮ್ಮ ಮ್ಯಾಥ್ಸ್ ಯುಟಿ, ಅದಕ್ಕೆ ಇವತ್ತು 12 ಗಂಟೆಗೆ ಇಟ್ಬಿಟ್ಟಿದ್ದಾರೆ. ಏನ್ ಮಾಡೋದು? ಆ ರಾಮನೇ ಕಾಪಾಡ್ತಾನೆ, ರಾಮಣ್ಣ ಕೃಷ್ಣನೇ ಕಾಪಾಡ್ತಾನೆ, ರಾಮ ಕಾಪಾಡ್ತಾನೆ, ಕೃಷ್ಣ ಕಾಪಾಡ್ತಾನೆ, ರಾಮ ಕಾಪಾಡ್ತಾನೆ. ನಾನು ಹೇಳಿದ್ರಾ? ಕೃಷ್ಣನೇ ಕಾಪಾಡ್ತಾನೆ, ರಾಮ ಕಾಪಾಡ್ತಾನೆ, ಕೃಷ್ಣ ಕಾಪಾಡ್ತಾನೆ. ಏನಮ್ಮ ಈ ಜನರೇಷನ್ ಅಲ್ಲಿ ಮಕ್ಕಳು ದೇವರ ಹೆಸರು ಹೇಳ್ತಾ ಇದ್ದಾರೆ. ತಾತ ಅಜ್ಜಿನೇ ಕೇಳೋಣ. ತಾತ ಅಜ್ಜಿ ನೀವೇ ಹೇಳಿ ನೋಡೋಣ, ರಾಮ ದೊಡ್ಡವನ ಕೃಷ್ಣ ದೊಡ್ಡವನ? ನಾವೆಲ್ಲ ಮುದುಕ್ರಮ್ಮ, ಎಲ್ಲ ದೇವ್ರೆ. ಅಯ್ಯೋ ಏನು ಗೊತ್ತಿಲ್ಲ. ಕೃಷ್ಣ ಕಾಪಾಡ, ರಾಮ ಕಾಪಾಡ್ತಾನೆ, ಕೃಷ್ಣ ಕಾಪಾಡ್ತಾನೆ, ರಾಮ ರಾಮ ರಾಮ. ಅಯ್ಯೋ ನಾಳೆ ನಮ್ಮ ಯುಟಿಗೆ ನಾನು ಓದ್ಕೊಳ್ತಾ ಇದ್ದೆ, ಆದ್ರೆ ಇವ್ರು ಬಂದ್ಬಿಟ್ಟು ಕೃಷ್ಣ ಕಾಪಾಡ್ತಾನೆ, ನಾನು ರಾಮ ಕಾಪಾಡ್ತಾನೆ ಅಂದೆ. ಆದ್ರೆ ನೀವೇ ಹೇಳಿ ನೋಡೋಣ, ರಾಮ ಕಾಪಾಡ್ತಾನೆ ಕೃಷ್ಣ
ಕಾಪಾಡ್ತಾನ? ರಾಮ ಕಾಪಾಡ್ತಾನೆ. ಕೃಷ್ಣ ಕಾಪಾಡ್ತಾನೆ. ರಾಮ ಕಾಪಾಡ್ತಾನೆ. ಕೃಷ್ಣ ಕಾಪಾಡ್ತಾನೆ. ರಾಮ ಕಾಪಾಡ್ತಾನೆ. ಕೃಷ್ಣ ಕಾಪಾಡ್ತಾನೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಇವಾಗ ನೋಡೋಣ. ಇವಾಗ ನಾವು ಒಂದು ಡಿಬೇಟ್ ಮಾಡ್ತೀವಿ. ಏನು ಅದರಲ್ಲಿ ಗೊತ್ತಾಗುತ್ತೆ. ಚೆನ್ನಾಗಿದೆ. ಆದ್ರೆ ನನ್ನ ಹತ್ರ ಒಂದು ಟಾಸ್ಕ್ ಇದೆ. ನಾವು ಕನ್ನಡದಲ್ಲಿ ಮಾಡಬೇಕು. ನೋಡೇ ಬಿಡೋಣ ಇವಾಗ ರಾಮ ದೊಡ್ಡವನ ಕೃಷ್ಣ ದೊಡ್ಡವನ ಅಂತ. ಸರಿ ಸರಿ. ಶುರು ಮಾಡಿ ನೋಡೋಣ. ಸತ್ಯಭಾಮೆ ಪಾರಿಜಾತ ವೃಕ್ಷವನ್ನು ಕೇಳಿದಳು. ಕೃಷ್ಣ ಇಂದ್ರನೆಡೆಗೆ ಕೇಳಿದ ಪಾರಿಜಾತ ವೃಕ್ಷವನ್ನು. ಆದರೆ ಇಂದ್ರ ಜಂಬದಿಂದ ಇಲ್ಲವೆಂದ. ಕೃಷ್ಣನು ಕೋಪದಿಂದ ನಿನಗೆ ಜಂಬ ಜಾಸ್ತಿ ಆಯಿತು ಎಂದು ಪಾರಿಜಾತ ವೃಕ್ಷವನ್ನೇ ತೆಗೆದುಕೊಂಡು ದ್ವಾರಕೆಗೆ ಹೋಗಿಬಿಟ್ಟ. ನೋಡು ನೋಡು ನನ್ನ ಕೃಷ್ಣನ ಸಾಮರ್ಥ್ಯ. ಆಯ್ತಾಯ್ತು, ಇವಾಗ ನನ್ನ ರಾಮನ ಸಾಮರ್ಥ್ಯ ನೋಡುವಂತೆ. ರಾಮ ಸೀತೆಯರು ನವದಂಪತಿಗಳಾಗಿ ಬರುತ್ತಿದ್ದಾಗ ಪರಶುರಾಮರು ಬಂದು, ಏನಯ್ಯ ನನ್ನ ನಿನ್ನ ಮದುವೆಯಂತೆ ಶಿವಧನುಸ್ಸನ್ನೇ ಹೊಡೆದಿದ್ಯಂತೆ, ಇವಾಗ ತೆಗೆದುಕೋ ವಿಷ್ಣುಧನುಸ್ಸನ್ನು ಹೊಡಿ ನೋಡೋಣ ಎಂದು ಹೇಳಿದರು. ಆಗ ರಾಮ ಹೇಳಿದ, ಆಯಿತು ಎಂದು ಬಿಲ್ಲಿನ ಜೊತೆ ತಮ್ಮ ಸರ್ವ ತಪೋಶಕ್ತಿಯನ್ನೇ ತೆಗೆದುಕೊಂಡು ಬಿಟ್ಟರು. ಆಗ ಪರಶುರಾಮರು ರಾಮನೇ ಪರಮಾತ್ಮನೆಂದು ಭಾವಿಸಿ ನಮಸ್ಕರಿಸಿ ಹೊರಟು ಹೋದರು. ನೋಡಿದ್ಯಾ ನನ್ನ ರಾಮನ ಚರಿತ್ರೆನ? ಸರಿ ಸರಿ, ನನ್ನ ಚರಿತ್ರೆ ಕೇಳು. ರುಕ್ಮಿಣಿ ಕೃಷ್ಣನನ್ನು ವಿವಾಹವಾಗುವುದಕ್ಕೆ ತನ್ನ ಅಣ್ಣನನ್ನು ಕೇಳಿದಳು. ಆದರೆ ಅವಳ ಅಣ್ಣ ರುಕ್ಮಿ ಇಲ್ಲ ಇಲ್ಲ, ನಿನ್ನ ವಿವಾಹವನ್ನು ನಾನು ಕೃಷ್ಣನೊಂದಿಗೆ ಮಾಡುವುದಿಲ್ಲ ಎಂದು ಹೊರಟು ಹೋದ. ದುಃಖದಿಂದ ರುಕ್ಮಿಣಿ ದುರ್ಗೆಯನ್ನು ಪ್ರಾರ್ಥಿಸಿದಳು. ಅದರ ತಕ್ಷಣವೇ ಕೃಷ್ಣ ಬಂದು ಅವಳನ್ನು ದ್ವಾರಕೆಗೆ ಕರೆದುಕೊಂಡು ಹೋಗಿ ಅವರಿಬ್ಬರು ಮದುವೆಯಾದರು. ಕೇಳು ಕೇಳು ನನ್ನ ಕೃಷ್ಣ ಎಷ್ಟು ದೊಡ್ಡ ವೀರ ಅಂತ. ಇವಾಗ ನನ್ನ ರಾಮನ ತ್ಯಾಗನ ನೋಡಿ. ಅಯೋಧ್ಯೆಯಲ್ಲಿ ಸಂತಸದ ವಾತಾವರಣ. ರಾಮನಿಗೆ ಪಟ್ಟಾಭಿಷೇಕ. ಆದರೆ ಕೈಕೇಯಿಗೆ ತನ್ನ ಮಗ ಭರತನಿಗೆ ಪಟ್ಟ ಬರಬೇಕೆಂದು ಆಸೆ ಇದ್ದಾಗ ರಾಮನನ್ನು ಕರೆದು 14 ವರ್ಷ ವನವಾಸಕ್ಕೆ ಹೋಗು ಎಂದು ಹೇಳಿದಳು. ಕೊಂಚವೂ ಯೋಚಿಸದೆ ನಮ್ಮ ರಾಮ ಅವಳ ಆಶೀರ್ವಾದವನ್ನು ತೆಗೆದುಕೊಂಡು ಹೊರಟು ಹೋದ. ಇವಾಗ ನೋಡು ಯಾರು ದೊಡ್ಡವರು ಅಂತ ನೀನೇ ಹೇಳಿ ನೋಡೋಣ. ರಾಮ ದೊಡ್ಡವನ? ಇಲ್ಲ ಇಲ್ಲ, ನನ್ನ ಕೃಷ್ಣನ ವೀರದ ಕಥೆ ಕೇಳು. ಕಾಳಿಂಗ ಎಂಬುವನು ಬೃಂದಾವನ ಜನರಿಗೆ ತನ್ನ ವಿಷದಿಂದ ತುಂಬಾ ತೊಂದರೆಯನ್ನು ಕೊಡುತ್ತಿದ್ದ. ಇದನ್ನು ಅರಿತ ಕೃಷ್ಣ ಅವನನ್ನು ಸೋಲಿಸಿ ಅವನ ಮೇಲೆ ನೃತ್ಯವಾಡಿದ. ಇದನ್ನು ಕಂಡ ಬೃಂದಾವನ ಜನರು ಆಶ್ಚರ್ಯಚಕಿತರಾದರು. ನೋಡು ನೋಡು ನನ್ನ ಕೃಷ್ಣ ಎಷ್ಟು ದೊಡ್ಡ ವೀರ. ಆಯ್ತು, ನೋಡೇ ಬೇಡ. ವನವಾಸದಲ್ಲಿ ಶೂರ್ಪಣಖಿ ಎಂಬ ರಾಕ್ಷಸಿಯು ರಾಮನನ್ನು ನೋಡಿದ ಕೂಡಲೇ ಮೋಹಿತಗೊಂಡಳು. ಅವಳು ಬಂದು ಕೇಳಿದಳು, ಅಯ್ಯ ಸುಂದರಾಂಗ, ನಾನು ನಿನ್ನ ಮದುವೆ ಆಗಬಹುದೇ ಎಂದು. ಆದರೆ ರಾಮ, ಇಲ್ಲ, ನನಗೆ ಒಂದು ಧರ್ಮಪತ್ನಿ ಇದ್ದಾಳೆ, ಅವಳ ಹೆಸರು ಸೀತೆ ಎಂದ. ಆಗ ಕುಪಿತಗೊಂಡ ಶೂರ್ಪಣಖಿಯು ಸೀತೆಯ ಕಡೆ ಧಾವಿಸಿದ. ಅದನ್ನು ನೋಡಿದ ಲಕ್ಷ್ಮಣ ಅವಳ ಮೂಗನ್ನು ಕತ್ತರಿಸಿಬಿಟ್ಟನು. ನೋಡಿದ್ಯಾ? ಸರಿ ಸರಿ, ನನ್ನ ಚರಿತ್ರೆ ಕೇಳು. ಕೃಷ್ಣ ಸಾಕು 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 ಸಾಕು, ನನಗೆ ನಿದ್ದೆ ಬರ್ತಿದೆ, ನಾನು ನಿದ್ದೆ ಮಾಡ್ಬೇಕು. ನಾಳೆ ಡ್ಯೂಟಿಗೆ ಬೇರೆ ಓದ್ಕೋಬೇಕು. ಸರಿ, ನಮ್ಮೆಲ್ಲರಿಗೂ ಸುಸ್ತಾಗ್ತಿದೆ, ಬನ್ನಿ ಮಲ್ಕೊಳ್ಳೋಣ. ಕನಸಿನಲ್ಲಿ ನನ್ನ ಹೆಸರು
ವ್ಯರ್ಥ ಮಾಡವರ ವ್ಯರ್ಥ. ಕೃಷ್ಣನು ನಾರಾಯಣ ಅವತಾರವೇ, ರಾಮನು ನಾರಾಯಣ ಅವತಾರವೇ. ಇದು ಕನಸು ಬಂತಲ್ಲ. ಶ್ರುತಕೀರ್ತಿ ವಿವಾದ ವ್ಯರ್ಥ. ಹೌದು ಹೌದು, ಪೆರಿಯಾಳ್ವಾರ್ ಅನ್ನೋರು ನಮ್ ಕನ್ಸಲ್ ಬಂದಿದ್ರು. ಅವ್ರು ಹೇಳಿದ್ರು, ರಾಮನು ನಾರಾಯಣನ ಅವತಾರವೇ, ಕೃಷ್ಣನು ನಾರಾಯಣನ ಅವತಾರವೇ. ಎಲ್ಲರಿಗೂ ಗೊತ್ತಾಯ್ತಾ? ರಾಮನು ನಾರಾಯಣ ಅವತಾರವೇ, ಕೃಷ್ಣನು ನಾರಾಯಣ ಅವತಾರವೇ. ಧನ್ಯವಾದ. ಜೈ ಶ್ರೀಮನ್ನಾರಾಯಣ. ಇನ್ನೊಂದು ತಡವೆ ದೇಶಿಗೆ ಎಷ್ಟು ಗಟ್ಟಿಯಾಗಿ ஆராத அருணமுதம் பொதிர்ந்த கோயில் அம்புயத்தோ